ಇಲ್ಲಿಂದ ಕ್ಲಿಯರ್ ಆಗಿರಿ ಸಾಕು. 599 ರೆಡಿಮೇಡ್ ಹೆಂಗೆ ರೆಡಿ ಆಗ್ಯಾವ ನೋಡ್ರಲ್ಲ ಒಂದೊಂದೊಂದು. ಚಸ್ಮಾ ಕಲಿ ಕಾಣಂಗಿಲ್ಲ ದೇವ್ರ ನೀನು. ಅವ್ರು ಚಂದಾಗ ಮಾಡಿ ಪೂಜೆ. ಸಂಕ್ರಾಂತಿಗೆ ಆಕಳುಗಳು ಹೆಂಗೆ ರೆಡಿ ಆಗ್ಯಾವ ನೋಡ್ರಲ್ಲ ಒಂದೊಂದೊಂದು ಕಾಣಿಸ್ತಾವ. ಒಂದೊಂದೊಂದು ಡಿಸೈನ್ ಎಲ್ಲ ಜರ್ಸಿ ಆಕಳದವು. ನಮ್ಮ ಕಡೆ ಜವಾರಿ ಆಕಳಿರ್ತಾವೆ. ಜವಾರಿ ಅಲ್ಲಿನೂ ಹಿಂಗೆ ಮಾಡಿರ್ತಾರೆ. ಈ ಕಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಏನೋ ಕಮ್ಮಿ ಮಾಡ್ಯಾರ. ನಮ್ಮ ಕಡೆ ಅಂತೂ ಫುಲ್ ಬೆಂಕಿ ಜಗಮಗ ಮಾಡಿಬಿಟ್ಟಿರ್ತಾರಲ್ಲ. ಹೊಂಟಾವ ಮನೆ ಮುಂದೆ ಇವತ್ತು. ನೆಲದ ಮೇಲೆ ಇದ್ದೇ ಕೂಡೇನ ಕಣ್ಬಿಟ್ಟಿ ನೋಡಿ. ಯಾವ್ದೋ ಒಂದು ಭಕ್ತಿ ಗೀತೆ ಹಾಡ್ಕೋತ ಹಂಗ ಮಾಡ ಪೂಜೆ. ಯಾವ್ದು ಹಾಡ್ತಿ? ಬರಲ್ಲ? ಹಾಡ್ತೆರೆದಿದೆ ಮನೆಯೋ ಅಂತ ನಾವು ಫುಲ್ ಫ್ರೆಶ್ ಆಗ್ಬಿಡ್ತೀವಿ. ದೇವ್ರ ಪೂಜೆ ಮಾಡಿ ನಾನು ಹೇಳ್ತಿ ದೇವ್ರ ಪೂಜೆ ಮಾಡಿ ಮತ್ತೆ ಎಡಿ ಇಟ್ಟಾಳಿ ಏನು ತಾನೇ ಕೈಲೇ ಮಾಡಿದ್ನೋಗತ್ಲೆ ರೆಡಿಮೇಡ್. ಆದರೂ ಏನು ಮಾಡಕ್ಕೆ ಬರಲ್ಲ, ನಮ್ಮ ಮನ್ಯಾಗ ಮಾಡಕ್ಕೆ ಬರಲ್ಲ ಈ ಥರ. ಅದಕ್ಕೆ ರೆಡಿಮೇಡ್. ಇವತ್ತು ಎಳ್ಳು ಬೆಲ್ಲ ತಿನ್ಬೇಕು ಅಂತೇಳಿ ಅದಕ್ಕೆ ಎಡಿ ಇಟ್ಬಿಟ್ಟಿವಿ. ಇಲ್ಲ ಹೆಂಡ್ತಿ ಏನೋ ಮಾಡಾಕತ್ತಾಳ. ಏನ್ ಮಾಡತ್ತೀರಿ ಮೇಡಮ್? ಶೇಂಗಾ ಹೋಳ್ಗಿ ಮಾಡಬೇಕು. ಶೇಂಗಾ ಹೋಳ್ಗಿ ನೀವೆಲ್ಲ ಹೇಳ್ತಿದ್ರಲ್ಲ, ಹಿರಿಯರು ಮನೆ ಮಾಡ್ಕೊಂಡು ತಿನ್ರಿ ಹಂಗೆ ಹಿಂಗೆ ಅಂತ ಬೈತಿದ್ರು ನಮಗೆ. ಅದಕ್ಕೆ ನಾವು ಬುದ್ಧಿ ಕಲ್ತೀವಿ. ಅದಕ್ಕೆಲ್ಲರೂ ಮನೆ ಮಾಡ್ಕೊಂತೀವಿ. ನಾವು ಹೊರಗೆ ತಂದಿದ್ರೆ ಒಂದು 100 ರೂಪಾಯಿದಾಗ ಆಗ್ಬಿಟ್ಟಿರೋದು, ಟೈಮ್ ಉಳಿತಿತ್ತು. ಆದ್ರೆ ಮನೆ ಮಾಡ್ರಿ ಅಂತ ಎಲ್ಲರೂ ಅಂದಿರಿ. ಮತ್ತೆ ನಾವು ಹೊರಗೆ ತಂದು ಇವತ್ತು ಫ್ಲಾಗಳು ತೋರಿಸ್ಬಿಟ್ಟು ಅವ್ನು ಮತ್ತೆ ಬೈತಿರಿ. ಅದಕ್ಕೆ ಬೇಡ, ಇವತ್ತು ಮನೆ ಆಗುತ್ತೀವಿ. ಫೀಲಿಂಗ್ ಗುಡ್ ಟುಡೇ. ಒಂಥರ ಪಾಸಿಟಿವ್ ಫೀಲ್ ಬರಾಕತ್ತೈತಿ ಇವತ್ತು. ಪಾಸಿಟಿವ್ ಫೀಲ್ ಜೊತೆ ಇನ್ನೊಂದು ಏನಾಗ್ಬಿಟ್ಟೈತೆ, ತಲೆ ಕೆಟ್ಟಬಿಟ್ಟೈತೆ. ನನಗೆ ಏನಂದ್ರೆ ಗೊತ್ತೇನು, ನಮ್ಮದು ಕರೆಂಟ್ ಬಿಲ್ ಎಷ್ಟು ಬಂದೈತೆ ಗೊತ್ತಾ? ಈ ತಿಂಗಳದು ತೋರಿಸ್ಲಾ? ಇದೊಂದು ಕಟ್ಟಬೇಕು. ಇದು ತಿಳಿಬೇನಿ ನಮಗೆ. 599 ಅರೌಂಡ್ 600 600 ರೂಪಾಯಿ ಬಿಲ್ ಒಂದು ತಿಂಗಳಿಗೆ. ಕರೆಂಟ್ ಬಿಲ್ 600 ರೂಪಾಯಿ. ಮನೆ ಬಾಡಿಗೆ, ನೀರು, ಬೆಂಗಳೂರ ಪ್ರತಿಯೊಂದು ಕೊಂಡೋದ. ಕುಡಿ ನೀರು ಕೊಂಡ್ಬೇಕು, ಯೂಸ್ ಮಾಡೋ ನೀರು ಕೊಂಡ್ಬೇಕು. ಏನು ನಮ್ಮ ಊರ್ಗತ್ಲೆ ಒಂದು ನೀರು ಒಂದು ಫ್ರೀದಾಗ ಸಿಕ್ಬಿಡ್ತಾವೆ. ಇಲ್ಲಿ ಏನು ಸಿಗಲ್ಲ, ಪ್ರತಿಯೊಂದು ಕೊಂಡ್ಬೇಕು. ಒಂದೊಂದ್ಸಲ ಇದನ್ನೆಲ್ಲ ನೋಡಿದ್ರೆ ಸುಮ್ಮ ನಮ್ಮೂರೇ ಬೇಸಿ ಇದ್ದಂಗೆ ಆರಾಮಲ್ಲಿ ಇರ್ಬೋದು, ಜೀವನ ಹೆಂಗೆ ಸಾಗುತ್ತೆ ಹಂಗೆ ಅನ್ಕೋಬೋದು. ಆದ್ರೆ ಇರಲಿ, ಏನೋ ಒಂದು ನಮ್ಮ ಹಣೆ ಬರ ಇಲ್ಲಿ ಬದುಕಬೇಕು ಅಂತ ಐತಿ, ಬದುಕಬೇಕೋತೀವಿ. ಮುಂದೆ ಏನಾಗುತ್ತೆ ನೋಡು. ಖರ್ಚುಗಳೇ ಜಾಸ್ತಿ ಆಗ್ಬಿಟ್ಟವು. ಅದಕ್ಕೆ ಅನ್ಸುತ್ತೆ ನಮ್ಮ ತಮ್ಮ ದೀಪಾ ಆ್ಯಂಡ್ ಪ್ರೇಮು ಊರಿಗೆ ಹೋದ್ರು. ಖರ್ಚಿಗಂತಲ್ಲ, ಇನ್ನೊಂದು ಇಲ್ಲಿ ಊಟ ಏನು ಮಾಡ್ತೀವಲ್ಲ, ನಮ್ಮೂರು ಇದ್ದಂಗೆ, ನಮ್ಮ ಊರಂದು ಜವಾರಿ ಊಟ ಇದ್ದಂಗೆ ಇಲ್ಲ ಗಾಯ್ಸ್. ಇಲ್ಲಿ ಊರಂದು ಜವಾರಿ ಊಟ ಇಲ್ಲ. ಅದಕ್ಕೆ ನಮ್ಗೆ ನೋಡು ಏನಾಗತ್ತೆ. ನೆಕ್ಸ್ಟ್ ಎಲ್ಲಿ ಗುಡಿಗೆ ಹೊಂಟಿವಿ. ಒಂದಿನ ಭಾಳ ದಿನ ತೊಟ್ಟ ಗುಡಿಗೆ ಹೋಗಿಲ್ಲ. ಇವತ್ತೊಂದು ಸ್ವಲ್ಪ ಗುಡಿಗೆ ಹೋಗಿ ವಿಸಿಟ್ ಆಗ್ಬಿಡು. ಎಳ್ಳು ಬೆಲ್ಲ ಇಟ್ಟು ಎಡಿಗೆ ತಿನ್ನಕ್ಕಾಗಲ್ಲ. ಹಂಗೆ ತಗೋಬಾರ್ದು. ಪ್ಲೇಟ್ ತಗೊಂಬ. ಹಂಗೆ ದೇವ್ರ ನೀನು ತಗೋಬಾರ್ದು. ಪ್ಲೇಟ ತೊಗೋಬೇಕೇನು? ಒಂದೊಂದು ತೊಗೋಬಾರ್ದೇನು? ಎಷ್ಟು ವಜ್ಜೆ ಅದಾವ ಅವು? ಕೊಡು, ನಾನು ತಿಂತೀನಿ. ನಾನೇನು ಫಸ್ಟ್ ಇಲ್ಲಿ ನಿಂದ್ರ. ಒಳ್ಳೆ ಬುದ್ಧಿ ಕೊಡಪ್ಪ. ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಇದ್ದಿದ್ದಿಲ್ಲ ಏನು? ಬರೀ ಜಗಳ ಆಡ್ತಾಳ, ಶಿಟ್ ಮಾಡ್ಕೊತಾಳ. ಶಿಟ್ ಕಮ್ಮಿ ಮಾಡಿಸು. ನೀ ಮಾಡ್ತೀನಿ, ನಾನು ಮಾಡ್ತೀನಿ. ಬರೀ ಸತ್ತಾಳ. ಬಿಡಿಸೋದ ಬಾಣ. ನಾ ತಿಳಿಸ್ತೀನಿ. ಬಿಡಿಸ್ಬಾರ್ದವು. ನಾನು ಹೇಳ್ತು ಕಾಲ ಬಿದ್ದಾಳೆ ಇವತ್ತ. ಸೂರ್ಯ ಈ ಕಡೆ ಹುಟ್ಟಿರ್ಬೇಕು ಪೂರ್ವಕ. ಇಲ್ಲ
ಏನ ಏನಿಲ್ಲ ಏನಂದ ಹೇಳ ಏನಿಲ್ಲ ಗಾಯ್ಸ್ ನಿಮಗೂ ಕೂಡ ಹ್ಯಾಪಿ ಮಕರ ಸಂಕ್ರಾಂತಿ. ನೀವು ಎಳ್ಳುಬೆಲ್ಲ ತಿನ್ರಿ. ಎಳ್ಳುಬೆಲ್ಲ ಸಂಕ್ರಾಂತಿಗ, ಬೇವು ಬೆಲ್ಲ ಯುಗಾದಿಗೇನ? ಎಳ್ಳುಬೆಲ್ಲ ಯಾಕೆ ತಿಂತಾರೆ ಸಂಕ್ರಾಂತಿಗ ಹೇಳ? ಗೊತ್ತಿಲ್ಲ. ಬೇವು ಬೆಲ್ಲ ಯಾಕೆ ತಿಂತಾರ ಅಂತ ನಮಗ್ ಗೊತ್ತು. ಅದು ಗೊತ್ತು. ಎಳ್ಳು ಬೆಲ್ಲ ಯಾಕೆ ತಿಂತಾರ ಗೊತ್ತಿಲ್ಲ. ಪ್ಲೀಸ್ ಯಾರು ಹಿರಿಯರು ಇದ್ರ, ಯಾರು ತಿಳಿದವ್ರು ಇದ್ರ, ಯಾರು ಗೊತ್ತಿದ್ದವ್ರು ಇದ್ರ ಸ್ವಲ್ಪ ಕಮೆಂಟ್ಸ್ ಮಾಡ್ರಿ, ನಾವು ತಿಳ್ಕೊತೀವಿ. ಗೊತ್ತಿಲ್ಲದವ್ರಿಗೂ ತಿಳಿತೈತಿ ಎಳ್ಳು ಬೆಲ್ಲ ಯಾಕೆ ತಿಂತಾರ ಸಂಕ್ರಮಣದ ದಿವಸ. ಗುಡಿಗ ತೆಲುಗು ಈ ಕಡೆ ಒಳ್ಳೆ ಹೇಳ ಗುಡಿ ಹೊಂಟಿ ಅಂತೇಳಿ. ಗುಡಿ ಹೊಂಟಿ ಗುಡಿಗೆ ಹೋಗಿ ಗುಡಿಗೆ ನಿಮಗೂ ದರ್ಶನ ಮಾಡಿಸ್ಬಿಡ್ತೀವಿ ಇವತ್ತು. ದೇವ್ರು ಇಬ್ಬರು ದರ್ಶನ ಆಯಿತು ನೋಡ್ರಿ. ಇಲ್ಲಿ ಹೆಣ್ಮಕ್ಳು ಹಣಿ ಕುಂಕುಮ ಹಚ್ಕೊಂಡ್ರೆ ಚಂದ. ದೇವ್ರ ದರ್ಶನ ಮಾಡಿದ್ರು. ಇಲ್ಲಿಂದ ಫಸ್ಟಿಗಿರೋದು ಕನ್ನಿಕಾ ಪರಮೇಶ್ವರಿ, ಆ ಕಡೆ ಪಾರ್ವತಿ ದೇವಿ, ಸೆಂಟ್ರ್ ಒಳಗೆ ಇವರ ಬಾಸ್ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇದು ಮಗ್ಲಾಗಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಐತಿ. ಇದು ಆದಮೇಲೆ ಆ ಕಡೆ ಹೋಗಿ ಸರ್ ಇಲ್ಲಿ ಸಾಯಿಬಾಬಾನ ಗುಡಿ ಬಂದಿವಿ. ಶ್ರದ್ಧಾ ಸಬರಿ ಹತ್ತಿರದಿಂದ ದರ್ಶನ ಮಾಡ್ಬೋದು ಇಲ್ಲಿ ಈ ಗುಡಿಯಾಗ. ಬೇರೆ ಕಡೆ ಎಲ್ಲ ಸಾಯಿಬಾಬಾನ ಗುಡಿ ಹೋಗಿ ಸ್ವಲ್ಪ ದೂರ ಇರ್ಬೇಕಾಗತ್ತೆ. ಮಾತಾಡೇನ್ರ ಮನ್ಸಿಗೆ ಒಂಥರ ಶಾಂತ ಅನ್ಸುತ್ತೆ. ಗುಡಿಗೆ ಬರ್ಬೇಕು ಅವಾಗ ಅನ್ಸುತ್ತೆ, ಕೂಲ್ ಅನ್ಸುತ್ತೆ. ತೊಗೊಳಕ್ಕೆ ಬಂದು ನಾನು ಪ್ರಸಾದ. ನೈಸ್ ಗೈಸ್. ಏನೇನೈತಿ? ಪೊಂಗಲ್ಲು ಮತ್ತು ಬಿಸಿಬೇಳೆ ಬಾತ್ ಪ್ರಸಾದ. ನಿನಗೇನು ಬೇರೆ ಹಾಕಿದ್ರೆ? ಅದೇ ಸೇಮ್. ಒಂದು ಪೂಜೆಯನ್ನು ಮಾಡಿರಿ. ನಮಗೂ ಇತ್ತು ಒಂದೊಂದು ಕಾಲದಾಗ ನಾಗದೋಷ. ನಾವು ಭಾಳ ಜಗಳಾಡೀವಿ. ಈಗ ನಾಗದೋಷ ಕಮ್ಮಿ ಆಗೈತಿ. ಈಗ ಎಲ್ಲ ದೋಷಗಳು ಪರಿಹಾರ ಆಗಿ ಮನಸ್ಸಿನಾಗ ಒಳ್ಳೆ ಪ್ರೀತಿ ಇದ್ರೆ ಸಾಕು, ಎಲ್ಲ ನಡಿತೈತೆ ಒಳ್ಳೇದಾಗಿ. ಆ ದೋಷ ಈ ದೋಷ ನಂಬಿಕೆ ಮಾತ್ರ ನಂಬೋರಿಗೆ ಅದಾವು, ನಂಬಲಾರ್ದವ್ರಿಗಿಲ್ಲ. ಇಲ್ಲಿಂದ ಕ್ಲಿಯರ್ ಆಗಿರಿ ಸಾಕು. ಚಲೋ ಇರ್ತೈತಿ. ನೀ ಶಿಸ್ಕೊಡ್ದೇನ? ಸ್ವಲ್ಪ ತಿಂದೆ. ನೀ ಭಾಳ ತಿಂದೆ ಸ್ವಲ್ಪ ತಿಂದೆ? ಭಾಳ ತಿಂದು. ಪ್ರಸಾದ ಭಾರಿ ಐತಿ, ಮಸ್ತ್. ಪೊಂಗಲ್ ಬಿಸಿಬೇಳೆ ಬಾತ್ ಮಸ್ತ್ ಇತ್ತು. ಈಗ ನಾವು ಮನೆಗೆ ಸ್ವೀಟ್ ಮಾಡ್ಬೇಕು. ಈಗ ನಾವು ಕೇಸ್ ಈಗ ಇದು ಮಾಡ್ಬೇಕೇನೋ, ಶೇಂಗಾದ ಹೋಳಿಗೆ ಮಾಡಬೇಕು. ಶೇಂಗಾದ ಹೋಳಿಗೆ ಪ್ರೊಸೆಸಿಂಗ್ ನಡೆದೈತಿ, ಅದನ್ನ ಮಾಡ್ತೀವಿ ಮನೆಗೆ ಹೋಗಿ. ಸಂಕ್ರಾಂತಿ ಸಡಗರ ಹೇಗಿದೆ? ಬರೀ ಕಬ್ಬು ಕಬ್ಬು ಕಬ್ಬು. ನಮ್ಮ ಕಡೆ ಬಿಳಿ ಕಬ್ಬು ಇರ್ತಾವೆ, ಇಲ್ಲಿ ಬರೀ ಕರಿ ಶೇಂಗಾದ ಒಳಗೆ ಕಬ್ಬುಗಳು ಎಲ್ಲ ಗದ್ದಲಾಗೈತಿ. ಗುಡಿಗೆಲ್ಲ ಹೋಗಿ ಬಂದು ದವಾಖಾನೆ ಬಂದೀವಿ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಿಂಗಳು ಇದೇ ಏರಿಯಾದಾಗ ನಾವು ಇರೋದು, ವಿದ್ಯಾರಣ್ಯಪುರ. ಸ್ವಲ್ಪ ಹೀಟ್ ಆಗ್ಬಿಟ್ಟೈತೆ ನನಗೆ, ಅದಕ್ಕೆ ಇಲ್ಲಿ ಪ್ರೈವೇಟ್ ದವಾಖಾನೆಗೆ ಹೋದ್ರೆ ಬೇಷಕ್ಕೆ ಕೊಯ್ಕೊಂಡ್ಬಿಡ್ತಾರೆ ಬೆಂಗಳೂರಾಗ. ಅದಕ್ಕೆ ಗುಳಿಗೆ ಕೊಟ್ಬಿಟ್ಟ ನನಗೆ ಹೀಟಿಗೆ, ಕೋಲ್ಡ್ ಆಗತ್ತೆ ಹೊಟ್ಟಿ ಅಂತೆ. ಏನು ಮಾಡ್ತಾರೆ ಹೀಟ್ ಅಂತ. ಓಕೆ, ಲೆಟ್ಸ್ ಗೋ ಟು ಹೋಮ್. ಫಸ್ಟ್ ಹೋಳಿಗೆನೇ ಬೆತ್ತು. ಫಸ್ಟ್ ಶೇಂಗಾದ ಹೋಳಿಗೆ ಬೆತ್ತು, ಎಣ್ಣೆದು ರೆಡಿ ಆಗುತ್ತೈತಿ. ಮಾಡ ಪಟ ಪಟ ನುಗ್ಗುತ್ತಿತ್ತೀನಿ ನಾನು, ತುಪ್ಪ ಹಾಕ್ಕೊಂಡು. ಏನ ಜಲ್ದಿ ಮಾಡ. ನಾ ಇದು ಸುಡ್ಲೇನ? ಏನು ಸುಡ್ತಿ? ಇದು ಆಯ್ತಾ? ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೇಡ. ಮತ್ತೆ ಎಡಿಗಿಡಿ ಮಾಡ್ಬೇಕೇನೀಗ? ಇಲ್ಲ, ಮುಗ್ದೈತೆಲ್ಲ. ಮುಗ್ದಾಯ್ತಾ? ತಿನ್ಬಿಡ್ದೇನೀಗ? ಓಕೆ, ಇದು ಎಣ್ಣೆದು ಬಿತ್ತು.
ಶಿಸ್ತು ಇವತ್ತು ಟಾನಿಕ್ ಮಾಲ್ ನೋಡಿದ್ದು ಓನ್ಲಿ ಟಾನಿಕ್ ಇವತ್ತು ಒಂದಿನ ಟಾನಿಕ್ ಮಾಲ್ ನೋಡೋದು ಟಾನಿಕ್ ಆಗೋಗ್ಬಿಡುತ್ತೆ. ಹೋಳಿಗೆ ರೆಡಿ ಆಗ್ಬಿಟ್ಟವು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದಿಷ್ಟು ಹೋಳಿಗೆ ಹೊಡೆದ್ಬೋದು. ಜಾಸ್ತಿ ಹಾಕೊಂಡು ತುಪ್ಪ ಇದಕ್ಕೆ ಹಾಕೋಬಾರ್ದು ಆ್ಯಕ್ಚುಲಿ ನೋಡಿದ್ರೆ ಜಾಸ್ತಿ ತುಪ್ಪ ಇದೆ. ಹೋಳಿಗೂ ಎಣ್ಣೆಗೆ ಇರ್ತೈತಿ, ಇದು ತುಪ್ಪ ಅಷ್ಟು ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು. ಬಿಸಿ ಇದ್ದಾಗ ಬರೀ ಮತ್ತು ನಾವು ಇಷ್ಟು ತಿನ್ನೋಟ್ಟು ನೀವು ಊರಾಗಿದ್ದವ್ರು ಏನೇನು ವೆರೈಟಿ ಮಾಡ್ಕೊಂಡಿರ್ತೀವಿ ನಾವು. ನಾವಿಟ್ಟು ತಿನ್ನೋಕ್ಕಲ್ಲ ನಮ್ಮ ಭಾಗ್ಯ. ಊರಾಗಿತ್ತಂದ್ರೆ ಹೊಳಿಗೆ ಹೋಗಿ ಅಲ್ಲೋ ಇಲ್ಲೋಗಿ ಜಾತ ಮಾಡಿ ಅದನ್ನು ತಿಂದ ಮಜಾ ಮಾಡ್ತಿದ್ದೆ. ಈಗ ಇದ್ದಿದ್ರೊಳಗೆ ನಡೆದೈತಿ. ಏನು ಮಾಡತ್ತ ಊಟಕ್ಕೆ ಬ್ರೂಕ್ಲಿ ಇದನ್ನ ಎದಕ್ಕಾರ ತಿಂಡಿ ಅನ್ಸುತ್ತೈತೆ ನಾವು. ಅದು ಕಾಲೇ ಮಾಡಕ್ಕೆ ಇರ್ಲಾರ ಸಾಹಸ ಎಲ್ಲ ಹೆಂಗಾರ ಹುರ್ಕೊಂಡು ಏನಾರ ಮಾಡಿ ಒಟ್ಟು ಕಾಲೇ ಮಾಡ್ಬೇಕು ಅನ್ಸುತ್ತೈತಿ. ಹಾಂ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಮಾಡಿಬಿಡು. ಇಷ್ಟಾಗಿಲ್ಲ ಬ್ರೂಕ್ಲಿ ಒಂದು ಸ್ವಲ್ಪ ನಮಗೆ ಹೀಟ್ ಆಗ್ತದೆ ಬಾಡಿ. ಉಪ್ಪು ಹಾಕ್ತೇನೆ, ಹಾಕಿಬಿಟ್ಬಿಡು ಮೇಲೆ ಮುಚ್ಚಿ ಕುದಿಯಾಕ್ಬಿಟ್ಬಿಡು. ಊಟ ಮಾಡುವ ಸಮಯ. ಏನು ಬ್ರೂಕ್ಲಿದು ಫ್ರೈ ಮಾಡ್ಕೊಂಡಿವಿ. ಎದಕ್ಕರ ತಂದಿವಪ್ಪ ಅನ್ಸ್ಬಿಟ್ಟೈತಿ. ಅದು ಹೆಂಗಾರ ಮಾಡಿ ಖಾಲಿ ಮಾಡ್ಬೇಕಲ್ಲ, ಅದಕ್ಕೆ ಖಾಲಿ ಮಾಡಬೇಕು. ಇಷ್ಟ ಆಗಲಿಲ್ಲ ನಮಗೆ. ಬ್ಯಾಳೆ ಸಾರು ಮುಂಜಾನೆ ಮಾಡಿದ್ದೈತಿ, ಮಜ್ಜಿಗೆ, ರೊಟ್ಟಿ, ಶೇಂಗಾದ ಹೋಗಿ ತೊಂಬ. ಶೇಂಗಾದ ಹೋಗಿ ತಿನ್ನೋ ಮತ್ತೆ ಶೇಂಗಾದ ಹೋಗಿ ತಿಂದ. ಈ ವ್ಲಾಗ್ ಸ್ವಲ್ಪ ನಂಗೆ ಯಾಕೆ ಡಲ್ ಆದಂಗೆ ಅನಿಸಿಲ್ಲ. ಈ ವ್ಲಾಗ್ ಸ್ವಲ್ಪ ಡಲ್ ಆದಾಗ ಅನ್ಸಿದ್ದು ಗೈಸ್. ನನಗೆ ಒಂಥರ ಏನೋ ಚಿಂತೆ ಮಾಡಬೇಕು ಅನ್ಸುತ್ತೆ. ಏನೋ ಗೊತ್ತಾಗುತ್ತೆ ನನಗೆ ಪ್ರಶ್ನೆ ಇದು ಉತ್ತರ ನಾನು ಕಂಡ್ಕೊಳ್ಬೇಕಾಗಿತ್ತು. ಯಾಕಂತ ಗೊತ್ತಿಲ್ಲ. ಸಾರಿ ಎಲ್ಲರಿಗೆ. ವ್ಲಾಗ್ ಸ್ವಲ್ಪ ಏನಾರ ಬೇಜಾರಾಗಿದ್ರೆ ನೆಕ್ಸ್ಟ್ ವ್ಲಾಗು ಕರೆಕ್ಟಾಗಿರುತ್ತೆ, ಸ್ವಲ್ಪ ಎಂಟರ್ಟೈನಿಂಗ್ ಇರುತ್ತೆ. ಇದು ವ್ಲಾಗ್ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಆಗಿರ್ಬೋದು. ಥ್ಯಾಂಕ್ಸ್ ಇಷ್ಟ ಆಗಿದ್ರೆ. ಶೇಂಗಾದೊಳಗೆ ತುಪ್ಪ ಜಾಸ್ತಿ ಬೇಡ್ಬಿಡಿ, ಸ್ವಲ್ಪ ಬನ್ನಿ ಗೈಸ್ ಊಟ ಮಾಡೋಣ. ಇಷ್ಟಿತ್ರಿ ಇವತ್ತಿನ ವ್ಲಾಗು. ಯಾರ್ಯಾರು ಇಷ್ಟ ಆಗೈತಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವ್ಲಾಗು ಇದಕ್ಕಿಂತ ಸ್ವಲ್ಪ ಎಂಟರ್ಟೈನಿಂಗ್ ಇರ್ಸಕ್ಕೆ ಟ್ರೈ ಮಾಡ್ತೀವಿ. ಸೊ ನೋಡ್ತಾ ಇರಿ. ಎಲ್ಲಿವರೆಗೂ ಎಲ್ರಿಗೂ ಬಾಯ್.